ಇಷ್ಟು ದೊಡ್ಡ ಮನೆ ಇದ್ರು ಇವರಿಬ್ರು ಯಾಕೆ ಈ ಮೂಲೆನಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ? ಈಗ ನೀನ್ ಮಾಡಿರೋದಕ್ಕೆ ನಾವು ಜೀವಂತವಾಗಿ ಉಳಿದಿರೋದೇ ದೊಡ್ಡ ವಿಚಾರ. ನಾನೇನಮ್ಮ ಮಾಡ್ಲಿ, ಎಲ್ಲ ಮೆಕ್ಯಾನಿಕ್ ಮಾಡಿರೋದು. ಮೊದ್ಲು ಅವನ್ಗೊಂದು ಫೋನ್ ಮಾಡು, ಸರಿಯಾಗಿ ಜಾಡ್ಸು. ಫೋನ್ ಮಾಡೆ. ಮಾಡ್ತೀನಿರು. ಕಾಲ್ ಕಟ್ ಮಾಡ್ತಿದ್ದಾನಮ್ಮ. ಮತ್ತೆ ಮಾಡು, ಬಿಡ್ಬೇಡ ಅವನ್ನ. ಹೇ ಮಹೇಶ, ಇದು ನೋಡ್ಕೊಳ್ಳೋ. ಹಲೋ ಹಲೋ, ಫೋನ್ ರಿಸೀವ್ ಮಾಡೋದಕ್ಕೆ ಯಾಕಿಷ್ಟು ಲೇಟ್ ಮಾಡ್ತೀಯಾ? ಮೇಡಮ್, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡಿ. ಕೊಟ್ಟಿರೋ 10,000ಕ್ಕೆ ಕೆಲಸ ಮಾಡಿಕೊಟ್ಟಿದ್ದೀನಿ. ಮತ್ತೇನ್ ನಿಮ್ದು? 10,000 ಕೊಟ್ರು 10 ಪೈಸಾ ಕೆಲ್ಸಕ್ಕೆ ಉಪಯೋಗಕ್ಕೆ ಬರ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಯಾಕೆ ಮೇಡಮ್ ಹಾಗೆ ಹೇಳ್ತೀರಾ? ತುಂಬಾ ರಿಸ್ಕ್ ತಗೊಂಡು ಕೆಲಸ ಮಾಡ್ಕೊಟ್ಟಿದ್ದೀನಿ ಗೊತ್ತಾ? ಬದ್ನೆಕಾಯಿ ರಿಸ್ಕ್ ತಗೊಂಡಿದ್ಯಾ? ಜವಳಿಗಂತ ಹೋದವರು ಒಂಚೂರ್ ಗಾಯ ಆಗ್ದಂಗ್ ವಾಪಸ್ ಬಂದಿದ್ದಾರೆ. ಏನ್ ರಿಸ್ಕ್ ತಗೊಂಡ್ ಕೆಲ್ಸ ಮಾಡಿದ್ಯಾ ನೀನು? ಅಷ್ಟೊಂದು ದುಡ್ಡು ಕೊಟ್ಟಿದ್ದು ಇದಕ್ಕೇನಾ? ಮೇಡಮ್, ನೀವ್ ಹೇಳ್ದಂಗೆ ಕೆಲಸ ಮಾಡ್ಕೊಟ್ಟಿದ್ದೀನಿ. ಮತ್ತೇನಾಗಿದೆ? ನೀವ್ ಹೇಳ್ದಂಗೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಆ ಬ್ರಹ್ಮ ಹಣೆ ಬರ ಆಯುಸ್ಸು ಗಟ್ಟಿ ಬರ್ದಿದ್ದಾನೆ ಅಂತ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಮೇಡಮ್? ಏನಂತೆ? ಅಲ್ಲ, ನಿನ್ಗೇನಾದ್ರೂ ಮಾಯಾ, ಹಾಗೆ ನೀನ್ ಎಡಗಡೆಗೆ ಸ್ವಲ್ಪ ನೋಡು ನೋಡು ನೋಡು. ಇದೇನಮ್ಮ, ಈ CCTV ಇಲ್ಲೂ ಬಂದ್ ವರ್ಕ್ ಮಾಡ್ತಿದೆ. ಟಾಪಿಕ್ ಚೇಂಜ್ ಮಾಡು, ಚೇಂಜ್ ಮಾಡು. ಅಲ್ಲ, ಬಟ್ಟೆ ಕೊಟ್ಟಿದ್ದೀನಿ, ಕರೆಕ್ಟ್ ಆಗಿ ಸ್ಟಿಚ್ ಮಾಡೋದಕ್ ಬರಲ್ವಾ? ಒಂದ್ ಸ್ಟಿಚ್ ಕರೆಕ್ಟ್ ಆಗಿ ಹಾಕಿಲ್ಲ. ಕೊಟ್ಟಿರೋ ದುಡ್ಡೆಲ್ಲ ವೇಸ್ಟ್, ಬಟ್ಟೆನೂ ಹೋಯ್ತು. ಹಲೋ ಮೇಡಮ್, ಯಾವ ಡ್ರೆಸ್ಸು, ಯಾವ ಹೊಲಿಗೆ? ಇನ್ನೊಂದ್ಸಲ ಯಾವತ್ತು ಸ್ಟಿಚ್ ಮಾಡೋದಕ್ಕೆ ನಿಮಗ್ ಡ್ರೆಸ್ ಕೊಡಲ್ಲ. ಎಷ್ಟ್ ಕಾಸ್ಟ್ಲಿ ಡ್ರೆಸ್ ಗೊತ್ತಾ ಅದು? ಹೌದು. ಮೇಡಮ್, ಯಾವ ಡ್ರೆಸ್ ಬಗ್ಗೆ ಮಾತಾಡ್ತಾ ಇದೀರಾ? ನನ್ನ ಹತ್ರ ಇರೋದು ಇದೊಂದು ಶರ್ಟು, 2 ಶರ್ಟ್ ಇದೆ. ನೀವ್ ಯಾವ ಡ್ರೆಸ್ ಕೊಟ್ಟಿದ್ದೀರಾ? ಏನ್ ಮಾತಾಡ್ತಾ ಇದೀರಾ? ಹಲೋ. ಆಯ್ತಾಯ್ತು, ಇನ್ಮೇಲೆ ಏನಾದ್ರೂ ಈ ತರ ಮಾಡಿದ್ರೆ ಸರಿ ಇರಲ್ಲ. ಮೇಡಮ್, ಏನಾಯ್ತು ಅಂತ ಸರಿಯಾಗಿ ಹೇಳಿ ನೀವು. ಇವಾಗ ನಾನ್ ಡ್ರೆಸ್ ತಂದು ಕೊಡ್ತೀನಿ, ನಾನ್ ಹೇಳಿದ ತರನೇ ಸ್ಟಿಚ್ ಮಾಡಿ. ಬೇರೆ ತರ ಎಲ್ಲ ಸ್ಟಿಚ್ ಮಾಡಕ್ ಹೋಗ್ಬಿಡಿ. ಮೇಡಮ್, ನೀವ್ ಹೇಳಿದ ಕೆಲ್ಸ ಎಲ್ಲ ಆಲ್ರೆಡಿ ಮುಗ್ಸಾಯ್ತಲ್ಲ, ಮತ್ತೇನ್ ಮಾಡ್ಬೇಕು ನಾನು? ನಾನ್ ಎಂಗೇಜ್ಮೆಂಟ್ ವೇರ್ ಮಾಡೋ ಡ್ರೆಸ್ ಅದು. ನೀಟಾಗಿ ಸ್ಟಿಚ್ ಮಾಡ್ಬೇಕು, ಆದಷ್ಟು ಬೇಗ ಕೊಡ್ಬೇಕು, ಆಯ್ತಾ? ಈ ಅಮ್ಮ ನನಗ್ ಕಾಲ್ ಮಾಡಿ ಯಾರ ಜೊತೆ ಮಾತಾಡ್ತಾ ಇದ್ದಾಳೋ ಏನೋ. ನನ್ನನ್ನೇನ್ ಮೆಕ್ಯಾನಿಕ್ ಅನ್ಕೊಂಡಿದ್ದಾಳೋ ಅಥವಾ ಟೈಲರ್ ಅನ್ಕೊಂಡಿದ್ದಾಳೋ? ಒಳ್ಳೆ ಮೆಂಟಲ್ ಸವಸ ಆಗೋಯ್ತಲ್ಲ. ಇನ್ನೊಂದ್ಸಲ ಇವ್ ಸವಸನೆ ಬೇಡ. ನಾನಾಗ್ಲೇ ಬಂದಾಗ ಯಾರ ಜೊತೆನೂ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು. ಆದ್ರೆ ಆಮೇಲೆ ಯಾಕೋ ಟಾಪಿಕ್ ಚೇಂಜ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಂದ್ ವೇಳೆ ನಾನೆಲ್ಲಿ ಬಂದಿದ್ದೇನಾದ್ರೂ ಅವ್ರಿಗೆ ಗೊತ್ತಾಯ್ತಾ? ಇಲ್ಲ ಸುಮ್ಮನೆ ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀನಾ? ವಂಶಿ, ಇಲ್ಲೇನ್ ಮಾಡ್ತಿದ್ಯಮ್ಮ? ಅದು ಅದು ಹಾ, ಇಲ್ಲೇ ಇಲ್ಲೋ ಪಕ್ಕಡನ್ ವಾಯ್ಸ್ ಕೇಳಿಸ್ತು. ಅದಕ್ಕೆ ಅವನ್ ಬಂದಿದ್ದಾನೇನೋ ಅಂತ ನೋಡಕ್ ಬಂದೆ. ಓ, ಏನು ಪಕೋಡನ? ಅಲ್ಲಮ್ಮ ವಂಶಿ, ಅವನ್ ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿರ್ತಾನೆ? ಹೋಟೆಲಲ್ಲಿ ತಾನೇ ಇರ್ತಾನೆ. ಓ ಹೌದಲ್ಲ, ಏನೋ ಅವನೇ ಬಂದಂಗಾಯ್ತು. ಅದಕ್ಕೆ ಯಾಕೆ ಇಲ್ಲಿಗೆ ಬಂದ ಅಂತ ನೋಡಕ್ ಬಂದೆ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಅಷ್ಟೇ ಅಷ್ಟೇ. ಅಮ್ಮ, ಆ ವಂಶಿ ಏನಾದ್ರೂ ನಾವು ಮಾತಾಡೋದನ್ನ ಕೇಳಿಸ್ಕೊಂಡ್ಲಾ? ಅವಳಿಗೇನಾದ್ರೂ ಸತ್ಯ ಗೊತ್ತಾಯ್ತಾ? ಗೊತ್ತಾದ್ರೆ ಏನಮ್ಮ ಮಾಡೋದು? ಈ ತರ ಹೆದರ್ಕೊಂಡ್ ಬದುಕೋದನ್ ಬಿಡು. ನಾವು ಅಷ್ಟು ದೂರದಲ್ಲಿದ್ವಿ, ಅವಳು ನೋಡಿದ್ರೆ ಇಲ್ಲಿದ್ಲು.
ನೀನ್ ಮಾತಾಡಿರೋದು ಅವಳ ಕಿವಿಗ್ ಬೀಳಕ್ ಚಾನ್ಸೇ ಇಲ್ಲ. ಲಾಸ್ಟ್ ಅಲ್ಲಿ ಕೂಗಿ ಕೂಗಿ ಮಾತಾಡ್ದ್ಯಲ್ಲ, ಅದು ಕೂಡ ಕೇಳ್ಸಿರಲ್ಲ. ಅರ್ಥ ಆಯ್ತಾ? ಒಂದ್ ವೇಳೆ ಅವಳು ಏನಾದ್ರೂ ಕೇಳಿಸ್ಕೊಂಡಿದ್ರೆ ಏನಮ್ಮ ಮಾಡೋದಿವಾಗ? ಹಾಗೇನಾದ್ರೂ ಕೇಳ್ಸಿದ್ರೆ ಅವಳು ನಮ್ಗಿಲ್ಲೇ ಕ್ಲಾಸ್ ತಗೊಳ್ತಾ ಇದ್ಲು. ಖಂಡಿತವಾಗ್ಲೂ ಕೇಳ್ಸಿರಲ್ಲ. ಒಂದ್ ವೇಳೆ ಕೇಳ್ಸಿದ್ರು ನಾವ್ ಸಡನ್ ಆಗಿ ವಿಷಯ ಚೇಂಜ್ ಮಾಡಿದ್ವಲ್ಲ, ಆ ಮೆಕ್ಯಾನಿಕ್ಗೆ ಕನ್ಫ್ಯೂಸ್ ಆಗಿ ಕಾಲ್ ಕಟ್ ಮಾಡ್ಬಿಟ್ಟ. ಇನ್ ಇವಳಿಗೇನೇ ಅರ್ಥ ಆಗಿರುತ್ತೆ.